ನಮಸ್ಕಾರ ಬಂಧುಗಳೇ, ನಾನು ನಿಮ್ಮ ಶಿವಪ್ರಸಾದ್. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಹಳೆ ಪ್ರಕರಣ ಆದರೆ ಈಗಲೂ ಜನರಿಗೆ ಇದರ ಬಗ್ಗೆ ಕರೆಕ್ಟಾಗಿ ಸರಿಯಾದ ಮಾಹಿತಿ ಇಲ್ಲ. ಆ ರೀತಿ ವರ್ತಿಸ್ತಿದ್ದಾರೆ. ಅದರಲ್ಲೂ ಕೆಲವೊಂದು ಯೂಟ್ಯೂಬರ್ಗಳು ಇದರ ಬಗ್ಗೆ ಬೇಡ ರೀತಿಯ ಅಲ್ಲಸಲ್ಲದ ವಿಚಾರಗಳನ್ನು ಹೇಳ್ತಾ ಜನರ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದು ದುಡ್ಡು ತಗೊಂಡು ಮಾಡ್ತಾರೆ, ಅಥವಾ ತಮ್ಮ ಚಾನಲ್ ಇಂಪ್ರೂವ್ ಆಗಲಿಕ್ಕೋಸ್ಕರ ಮಾಡ್ತಾರಾ, ಅಥವಾ ಯಾವುದೋ ಒಂದು ಹೆಸರಿಗೋಸ್ಕರ ಮಾಡ್ತಾರಾ, ಅಥವಾ ತಮಗೆ ತಾವು ಈ ರೀತಿ ಮಾಡ್ಕೊಳ್ತಾರೆ ಏನೋ ಗೊತ್ತಿಲ್ಲ. ಅಂದರೆ ಇದಕ್ಕೆ ನಿಮಗೆ ಕರೆಕ್ಟಾದ ಕೆಲವೊಂದು ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ಸೌಜನ್ಯ ಪ್ರಕರಣ ಆಗಿರುವಂಥದ್ದು 2012ರಲ್ಲಿ. 2012ರಲ್ಲಿ ಈ ಪ್ರಕರಣ ಯಾವ ರೀತಿ ಆಗಿದೆ ಅಂತ ಹೇಳಿದರೆ, ಸೌಜನ್ಯ ಅನ್ನೋ ಹೆಣ್ಣು ಮಗಳು ಕಾಲೇಜಿಗೆ ಹೋಗ್ತಾಳೆ. ಬೆಳಗ್ಗೆ ಸಂಜೆ ಹೊತ್ತಿಗೆ ಮನೆಗೆ ಬರೋದಿಲ್ಲ. ಸಂಜೆ ಹೊತ್ತಿಗೆ ಯಾಕೆ ಮನೆಗೆ ಬಂದಿಲ್ಲ ಅಂಥೇಳಿ ಮನೆಯವರೆಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಆಕೆ ಬಂದಿದ್ದಾಳೆ, ಬಟ್ ಇಲ್ಲಿ ತನಕ ಬಂದಿಲ್ಲ ಅಂಥೇಳಿ ಅವರ ಮಾವ ಹೇಳ್ತಾರೆ. ಆವಾಗ ಮನೆಯವರೆಲ್ಲ ಸೇರಿ ಹುಡುಕ್ತಾ ಹೋಗ್ತಾರೆ. ಅವ್ರ ಜೊತೆ ಆ ಊರಿನವರು ಸೇರಿ ಎಲ್ಲ ಹುಡುಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹುಡುಕ್ತಾ 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 ಲಾಸ್ಟಿಗೆ ಒಂದು 7:30 ಗಂಟೆ ನಂತರ, ಅಂದರೆ ಒಂದು 8 ಗಂಟೆ ಹೊತ್ತಿಗೆ ಮನೆಯವರೆಲ್ಲ ಸೇರಿ ಆಕೆ ಕಾಣೆಯಾಗಿದ್ದಾಳೆ ಅಂಥೇಳಿ ಕಂಪ್ಲೇಂಟ್ ಕೊಡ್ತಾರೆ. ಆ ಕಂಪ್ಲೇಂಟನ್ನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೊಡ್ತಾರೆ. ಆನಂತರ ಪೊಲೀಸ್ನವರು ಬಂದು ಊರಿನವರೆಲ್ಲ ಸೇರಿ ಒಂದು 400-500 ಜನ ಸೇರಿ ಆಕೆಯನ್ನು ಹುಡುಕ್ತಾರೆ. ಬಟ್ ಆಕೆ ಆ ದಿವಸ ಯಾರಿಗೂ ಸಿಗೋದಿಲ್ಲ. ರಾತ್ರಿ ಎಲ್ಲ ಪ್ರದೇಶದಲ್ಲಿ ಹುಡುಕ್ತಾರೆ, ಬಟ್ ಸಿಗೋದಿಲ್ಲ. ಮರುದಿವಸ ಸ್ನಾನಘಟ್ಟ ಅನ್ನೋ ಪ್ರದೇಶದಲ್ಲಿ ಆಕೆ ದೇಹ ಅದೇ ಅರೆನಗ್ನ ಸ್ಥಿತಿಯಲ್ಲಿ, ಮೇಲಿನ ಬಟ್ಟೆ ಇರುತ್ತೆ ಬಟ್ ಕೆಳಗಿನ ಬಟ್ಟೆ ಇರೋದಿಲ್ಲ. ಅದು ಕೂಡ ಮೇಲಿನ ಬಟ್ಟೆ ಅರ್ಧ ಸ್ಥಿತಿಯಲ್ಲಿ. ಆಕೆ ಜನನಾಂಗದಲ್ಲಿ 6 ಇಂಚು ಮಣ್ಣು ತುಂಬಿರ್ತಾರೆ. ಅದ್ರ ಜೊತೆ ಆಕೆಯ ದೇಹದ ಕೆಲವೊಂದು ಅಂಗಗಳನ್ನು ಕಚ್ಚಲಾಗಿರುತ್ತೆ. ಮತ್ತು ಆಕೆ ಕುತ್ತಿಗೆಯಲ್ಲಿ ಹಗ್ಗದಿಂದ ಹಿಡಿದು ಸಾಯಿಸಿರ್ತಾರೆ. ಇಂಥ ಪರಿಸ್ಥಿತಿಯಲ್ಲಿ ಆಕೆ ಒಂದು ದೇಹ ಸಿಗ್ತದೆ. ಅಂದರೆ ಆಕೆ ಸರಿಯಾಗಿ ಕೇಳ್ಕೊಳ್ಳಿ, ಆಕೆ ಜನನಾಂಗಕ್ಕೆ 6 ಇಂಚು ಮಣ್ಣು ತುಂಬಿರ್ತಾರೆ. ಆನಂತರ ಆಕೆಯ ತಾಯಿ ಒಬ್ಬ ಯೂಟ್ಯೂಬರ್ ಜೊತೆ ಒಂದು ವಿಡಿಯೋ ಸಂವಾದದಲ್ಲಿ ಹೇಳ್ತಾರೆ, ನನ್ನ ಮಗಳ ಮೇಲೆ ಗ್ಯಾಂಗ್ ಸಾಯಿಸಿದ್ದಾರೆ, ಅಂಥವರಿಗೆ ಶಿಕ್ಷೆ ಆಗಬೇಕಂತೇಳಿ ನಾನು ಇಷ್ಟು ಸಮಯದಿಂದ ಇದರ ಬಗ್ಗೆ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೇನೆ. ಅಂದರೆ ಈ ಹೋರಾಟದಲ್ಲಿ ಈಗ 12 ವರ್ಷ ಆಯಿತು. 12 ವರ್ಷದಿಂದ ಈ ಹೋರಾಟ ಮಾಡ್ಕೊಂಡು ಯಾಕೆ ಬರ್ತಿದ್ದೇನೆ ಅಂತ ಹೇಳಿದರೆ, ನನ್ನ ಮಗಳಿಗೆ ನ್ಯಾಯ ಸಿಗಬೇಕು. ಯಾರೆಲ್ಲ ಆ ಗ್ಯಾಂಗ್ ಆಗಿದ್ದಾರೆ ಅಥವಾ ಯಾರೆಲ್ಲ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅಂಥವ್ರಿಗೆ ಶಿಕ್ಷೆ ಆಗಬೇಕಂತೇಳಿ ನಾನು ಈ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಅದ್ರ ಜೊತೆಗೆ ಅವರಿಗೆ ಶಿಕ್ಷೆಗೋಸ್ಕರ ನಾನು ಇಂದಿಗೂ ಈ ಹೋರಾಟವನ್ನು ಮಾಡ್ಕೊಳ್ತಾ ಬರ್ತಾ ಇದ್ದೇನೆ ಅಂತ ಹೇಳ್ತಾರೆ. ಕುಸುಮಾವತಿಯ ಈ ವಿಡಿಯೋದ ನಂತರ ಇದೇ ವಿಡಿಯೋವನ್ನು ನೋಡಿ ಒಬ್ಬ ಯೂಟ್ಯೂಬರ್ ಕಿರಿಕೀರ್ತಿ ಅವರೊಂದು ವಿಡಿಯೋ ಮಾಡ್ತಾರೆ. ಈ ವಿಡಿಯೋದಲ್ಲಿ ಅವರು ಹೇಳ್ತಾರೆ, ಪವಿತ್ರವಾಗಿ ಸತ್ತಂಥ ಒಂದು ಹೆಣ್ಣು ಮಗಳನ್ನು ಆಕೆಯದೇ ತಾಯಿ ಆಕೆಯ ಮೇಲೆ ಸಾಯಿಸಿದ್ದಾರೆ ಅಂತ ಹೇಳಿ ಹೇಳುವಂಥದ್ದು ಎಷ್ಟು ಸರಿ? ಸತ್ತಂಥ ಒಂದು ಹೆಣ್ಣು ಮಗಳನ್ನು ಆಕೆಯನ್ನು ಅಂತ ಹೇಳುವಂಥದ್ದು ಎಷ್ಟು ಸರಿ, ಎಷ್ಟು ಸರಿಯಾದ ವಿಚಾರ. ಅಂದರೆ ಆಕೆ ತಾಯಿಗೆ ಒಂದಷ್ಟು ತನ್ನ ಹೆಣ್ಣು ಮಗಳು ಪವಿತ್ರವಾಗಿ ಸತ್ತಿದ್ದಾಳೆ, ಆಕೆಯ ಮೇಲೆ ಈ ರೀತಿ ಗ್ಯಾಂಗ್ ರೇಪ್ ಹೇಳುವಂಥದ್ದು ಸರಿಯಲ್ಲ ಅಂಥೇಳಿ ಇವರು ಹೇಳುವಂಥದ್ದು. ಹಾಗಾದರೆ ನಿಮ್ಮ ಪ್ರಕಾರ ಪವಿತ್ರವಾಗಿ ಸತ್ತಿರೋದು ಅಂತ ಹೇಳಿದರೆ ಒಂದು ಹೆಣ್ಣು ಮಗಳ ಜನಾಂಗದ ಮೇಲೆ 6 ಇಂಚು ಮಣ್ಣು ಹಾಕಿ ಆಕೆಯ ದೇಹದ ಅಂಗಗಳನ್ನು ಕಚ್ಚಿರುವಂಥದ್ದು, ಅಥವಾ ಆಕೆಯ ದೇಹದಲ್ಲಿರುವಂಥ ಬಟ್ಟೆಗಳನ್ನು ಹರಿದು ನಗ್ನ ಸ್ಥಿತಿಯಲ್ಲಿ ಆಕೆಯನ್ನು ಬಿಟ್ಟೋಗಿರುವಂಥದ್ದು, ಅಥವಾ ಆಕೆಯ ಕೈಕಾಲುಗಳನ್ನು ಕಟ್ಟಿ ಈ ರೀತಿ ಮಾಡಿರುವಂಥದ್ದು ನಿಮ್ಮ ಪ್ರಕಾರ ಒಂದು ಪವಿತ್ರವಾದ ಸಾವು? ಹಾಗಾದರೆ ನೀವು ಈ ರೀತಿ ಹೇಳುವಂಥದ್ದು ಎಷ್ಟು ಸರಿ? ಈಗ ಒಂದು ಹೆಣ್ಣು ಮಗಳ ಬಗ್ಗೆ ಆಕೆ ಮೇಲೆ ಅಥವಾ ಆಕೆಯನ್ನು ಆ ರೀತಿ ಸಾಯಿಸಿದ್ದಾರೆ ಅಂತ ಹೇಳುವಂಥದ್ದು ಆಕೆ ಹೇಳುವಂಥ ತಪ್ಪು ಅಂತ ನೀವು ಹೇಳೋದಾದರೆ, ಒಂದು ಹೆಣ್ಣು ಮಗಳನ್ನು ಈ ರೀತಿ ಮಾಡಿದ ನಂತರನೂ ಕೂಡ ನೀವು ಆಕೆಯ ಮೇಲೆ ಯಾವುದೇ ರೀತಿಯ ಮಾಡ್ತಿಲ್ಲ, ಆಕೆ ಪವಿತ್ರವಾಗಿ ಸತ್ತಿದ್ದಾಳ ಅಂತ ಹೇಳುವಂಥದ್ದು ನಿಮ್ಮ ಪ್ರಕಾರ ಎಷ್ಟು ಸರಿ? ಇದನ್ನು ನೀವು ಮೊದಲು ವಿಚಾರಣೆ ಮಾಡಿ ಆನಂತರ ಅದರ ಬಗ್ಗೆ ತಿಳಿದುಕೊಂಡು ಆನಂತರ ಮಾತಾಡಿ. ಯಾರ ಕೈಯಿಂದ ದುಡ್ಡು ತಗೊಂಡು ಅಥವಾ ಯಾರ ಹೇಳಿದಂಥ ವಿಚಾರಗಳನ್ನು ಕೇಳಿಕೊಂಡು ಒಂದು ಹೆಣ್ಣು ಮಗಳನ್ನು ಈ ರೀತಿ ಕೆಟ್ಟದಾಗಿ ನೀವು ಬಿಂಬಿಸುವಂಥದ್ದು ನನ್ನ ಪ್ರಕಾರ ಸರಿಯಲ್ಲ, ಅಥವಾ ಜನರ ಪ್ರಕಾರ ಸರಿಯಲ್ಲ. ಈ 12 ವರ್ಷಗಳಿಂದ ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕಂತೇಳಿ ಈ ರೀತಿ ಹೋರಾಟಗಳು ನಡೆಸ್ಕೊಂಡು ಬರ್ತಾ ಇದೆ. ಅಂಥ ಸಂದರ್ಭದಲ್ಲಿ ನೀವು ಹೇಳ್ತೀರಾ ಆಕೆ ಮೇಲೆ ಯಾವುದೇ ರೀತಿಯಾದಂಥ ಏನು ನಡೆದಿಲ್ಲ, ಪವಿತ್ರವಾಗಿ ಸತ್ತಿದ್ದಾಳೆ ಅಂತೇಳಿ. ಹಾಗಾದರೆ ಈ ಜನರಿಗೆಲ್ಲ ಹುಚ್ಚ ನಿಮ್ಮ ಪ್ರಕಾರ? ಅಂದರೆ ಜನರೆಲ್ಲ ಈ ರೀತಿ ಹೋರಾಟಗಳನ್ನು ಮಾಡ್ಕೊಂಡು ಬರ್ತಿದ್ದಾರಲ್ಲ, ನೀವು ಹೇಳುವಂಥದ್ದು ಅವರಿಗೆಲ್ಲ ಹುಚ್ಚು, ಅವರಿಗೆ ಅಂದರೆ ಗ್ಯಾಂಗ್ ನಾರ್ಮಲಾಗಿ ಸತ್ತಿದ್ದಾರೆ ಅಂತೇಳಿ.